ತೊಂದರೆ ಇದ್ದಾಗ ನಮಗೆ ಈ ಸ್ವಾತಂತ್ರ್ಯದ ಚಳುವಳಿಯ ನೇತೃತ್ವವನ್ನು ವಹಿಸಿದವರು ಗಾಂಧೀಜಿ. ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂದರೆ, ಮೊದಲು ನಾನು ದೇಶದ ಇತಿಹಾಸಕ್ಕೆ ಹೋಗ್ತೇನೆ. ಡಾಕ್ಟರ್ ಅಂಬೇಡ್ಕರ್ ಅವರು ಕೂಡ ಹೇಳಿರ್ತಕ್ಕಂಥದ್ದು ಅದೇನೆ, ದೇಶದ ಇತಿಹಾಸವನ್ನು ಅರಿಯದವನು ಅವನು ಇತಿಹಾಸವನ್ನು ಸೃಷ್ಟಿಸಲಾರ ಅನ್ನೋ ಮಾತನ್ನು ಹೇಳ್ತಾರೆ. ಹಾಗಾಗಿ ನಮಗೆ ಫಂಡಮೆಂಟಲ್ ಆಗಿ ಬೇಕಾಗಿರ್ತಕ್ಕಂಥದ್ದು ಈ ದೇಶದ ಪ್ರತಿಯೊಬ್ಬ ಪ್ರಜೆ, ಅವರು ಯಾರೇ ಆಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಇತರವರು ಯಾರೇ ಆಗಿರ್ಬೋದು, ದೇಶದ ಇತಿಹಾಸವನ್ನು ಅರಿಯದವನು ಯಾವ ಸಾಧನೆಯನ್ನು ಮಾಡಲಾರ, ಜೊತೆಗೆ ಇತಿಹಾಸವನ್ನು ಕೂಡ ಸೃಷ್ಟಿಸಲಾರ ಅನ್ನೋ ಮಾತನ್ನು ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಹಾಗಾಗಿ ನಾವು ಮೊದಲು ದೇಶದ ಇತಿಹಾಸವನ್ನು ತಿಳಿದುಕೊಳ್ಬೇಕಾಗ್ತದೆ.